ಎರಡು ತಂಡಗಳಲ್ಲಿ 4 ತಂಡ ನಿರ್ಗಮಿಸಲಿದೆ. 2 ತಂಡಗಳು ಉಳಿಕೆಯಾಗಲಿದೆ. ಮತ್ತೆ ಆರಂಭಗೊಂಡಿದೆ. ಮತ್ತೆ ಇಲ್ಲಿ ಕಾಣಬಹುದು ಚಾಮುಂಡೇಶ್ವರಿ ಕಾವೂರು ವಿರುದ್ಧವಾಗಿ ಮತ್ತೆ ಇಲ್ಲಿ ಶಾಸಕ ವೀರಾಂಜನೇಯ ಕಟ್ಟಂಬಾರ ಬಿ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಬಂಧುಗಳೇ ಗಮನಿಸಿಕೊಳ್ಳಿ, ಮತ್ತೆ ಇಲ್ಲಿ ಅಂಕಣದಲ್ಲಿ ಬಹಳಷ್ಟು ಅನುಭವಿ ಆಟಗಾರರನ್ನು ನೋಡ್ತಾ ಇದ್ದಾವೆ. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಸಿದ್ಧಿಗಳನ್ನು ಪಡೆದಂತಹ ಆಟಗಾರ ಈ ಬಾರಿ ಅಂಕಣದಲ್ಲಿದೆ. ಬಿಟ್ಟು ಕೊಡ್ತಾ ಇಲ್ಲ. ಬಿಟ್ಟು ಕೊಡದ ಆಟಗಾರ ಈ ಬಾರಿ ಸೆಂಟರ್ ಲೈನ್ ಇಂದ ಸ್ವಲ್ಪ ಮಟ್ಟಿಗೆ ಮುನ್ನಡೀತಾ ಇದೆ. ಚಾಮುಂಡೇಶ್ವರಿ ಕಾವೂರು ಕಡೆಗೆ ಮಾತ್ರ. ಒಂದು ಕಡೆ ಕೇಸರಿ ವರ್ಣದ ಕಪ್ಪು ವರ್ಣದ ಮಿಶ್ರಿತ ದಿರಿಸಿನೊಂದಿಗಿದೆ ನೋಡಿ ಚಾಮುಂಡೇಶ್ವರಿ ಪಾವೂರು ತಂಡವಾಗಿದ್ರೆ, ಮತ್ತೊಂದು ಕಡೆ ನೀಲವರ್ಣದ ಮಿಶ್ರಿತ ಬಣ್ಣದೊಂದಿಗಿದೆ ಶಾಸ್ತಾಕೃಪ ವೀರಾಂಜನೇಯ ಕಡಮಾರ. ಮತ್ತೊಮ್ಮೆ ಚಾಮುಂಡೇಶ್ವರಿ ಕಡೆಗೆ ಹಗ್ಗ ನಿಧಾನವಾಗಿ ಸಾಗಿ ಬರ್ತಾ ಇದೆ, ಪ್ರಬಲವಾಗುತ್ತಾ ಇದೆ, ಬಲಗೊಳ್ಳುತ್ತಾ ಇದೆ. ಇಲ್ಲಿ ಕಡಂಬಾರು ಕೂಡ ಅಷ್ಟೇ ಪ್ರಬಲ ಪೈಪೋಟಿಯನ್ನು ನೀಡುವಂತ ತಂಡವಾಗಿದೆ. ಈ ಸಂದರ್ಭದಲ್ಲಿ ಮತ್ತೆ ನೇರವಾಗಿ ತೀರ್ಪುಗಾರರ ಕೈಗಳು ನೇರವಾಗಿ ತೋರಿಸುವಂಥದ್ದು ವೇದಿಕೆಯ ಬಲಭಾಗದಿಂದ ನೇರವಾಗಿ ಚಾಮುಂಡೇಶ್ವರಿ ಪಾವೂರಿನ ಕಡೆಗೆ. ಮತ್ತೆ ಚಾಮುಂಡೇಶ್ವರಿ ಪಾವೂರು ಕಡೆಗೆ ಹಗ್ಗ ಸಾಗುತ್ತಾ ಬಂದಿದ್ರ ಇತ್ತ ಕಡೆ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಶಾಸಕ ವೀರಾಂಜನೇಯ ಕಡಂಬಾರ ತಂಡದ ಆಟಗಾರರು ಬಿಗಿ ಮಾಡ್ತಾ ಇದೆ. ಮತ್ತೆ ಬಲಶಾಲಿ ಆಗುತ್ತಾ ಇದೆ. ಬಿಟ್ಟು ಕೊಡದಂತಹ ಆಟಗಾರರು ಈ ಬಾರಿ ಅಂಕಣದಲ್ಲಿ ಕಾಣಬಹುದು. ಇಲ್ಲಿ ಬಹಲಿಂಗೇಶ್ವರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ತಿರುಗಿ ಬೀಳಬಹುದು. ಶಾಸಕ ವೀರಾಂಜನೇಯ ಕಡಂಬಾರ. ಏನಿದು ಸ್ಪರ್ಧೆ, ಏನಿದು ಸ್ಪರ್ಧೆ, ಪ್ರಬಲವಾದಂತ ಪೈಪೋಟಿ. ಹಗ್ಗ ಅರ್ಧ ದಾರಿಯನ್ನ ಕ್ರಮಿಸಿಕೊಂಡಿದ್ರು. ಇಲ್ಲಿ ಪ್ರಬಲವಾದಂತಹ ತಂಡವನ್ನ ಪ್ರಬಲವಾಗಿ ಕಟ್ಟಿಕೊಳ್ಳಲು ನೇರವಾಗಿ ಬರಬೇಕಿದೆ. ಸ್ಪರ್ಧೆಗಳು ಮತ್ತೆ ರೋಚಕವಾಗುತ್ತಾ ಇದೆ, ರೋಮಾಂಚಕಾರಿಯಾಗುತ್ತಾ ಇದೆ. ನೋಡಿ, 1 ನಿಮಿಷದಿಂದ 1.5 ನಿಮಿಷಗಳ ಕಾಲ ಸ್ಪರ್ಧೆ ನಡೆಯುತ್ತಾ ಇದೆ. ನೋಡಿ, ಒಂದು ಕಡೆಯಲ್ಲಿ ಚಾಮುಂಡೇಶ್ವರಿ ಪಾವೂರು, ಮತ್ತೊಂದು ಕಡೆಯಲ್ಲಿ ಶಾಸಕ ವೀರಾಂಜನೇಯ ಕಡಂಬಾರ ತಂಡಗಳ ನಡುವೆ ಸ್ಪರ್ಧೆಯಾಗಿದೆ. ಪಾವೂರಿನತ್ತ ವಿಜಯದ ಪಯಣ ಚಾಮುಂಡೇಶ್ವರಿಯ ಮಡಿಲಿಗೆ ಬರ್ತಾ ಇದೆ. ನೋಡಿ, ಅದ್ಭುತವಾದಂತ ಸ್ಪರ್ಧೆ. 2 ಪ್ರಬಲ ಕಾದಾಟಗಳ ರಣ ಹಕ್ಕುಗಳ ಕಾದಾಟಗಳು.